ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಧೀಂದ್ರ ಭಟ್. ಎಲ್ಲ ವೀಕ್ಷಕ ಬಾಂಧವರಿಗೆ 2025ನೇ ಸಾಲಿನ ವರ್ಷ ಭವಿಷ್ಯ 12 ರಾಶಿಗಳ ಒಂದು ವಿಚಾರ. ಈ ರಾಶಿಗಳು ಯಾವ ರೀತಿ ಮನುಷ್ಯನ ಜೀವನದ ಮೇಲೆ, ಆತನ ಸಾಂಸಾರಿಕ ಬದುಕು ಆಗಿರಬಹುದು, ವೈಯಕ್ತಿಕ ವಿಚಾರಗಳ ಮೇಲೆ, ಔದ್ಯೋಗೀಕರಣದ ಮೇಲೆ, ಎಲ್ಲ ಮನುಷ್ಯ ಅನುಭವಿಸ್ತಕ್ಕಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಮೂಲ ಗ್ರಹಗಳೇ ಆಗಿರುತ್ತವೆ. ನಾವು ಬಹಳ ಸಲ ಹೇಳ್ತಿರೋ ಹಾಗೆ ಗ್ರಹಾಧೀನಂ ನರಾವರ ಗ್ರಹಾಧೀನಂ ಜಗತ್ ಸರ್ವಂ ಅನ್ನೋ ರೀತಿಯಲ್ಲಿ ಗ್ರಹಗಳ ಅಧೀನಕ್ಕೆ ಜಗತ್ತು ಮತ್ತು ಮನುಷ್ಯ ಒಳಪಟ್ಟಿದ್ದಾನೆ ಅಂತ ಹೇಳ್ಬೋದು. 2025ರ ಒಂದು ವರ್ಷ ಭವಿಷ್ಯ 12 ರಾಶಿಗಳ ಒಂದು ಭವಿಷ್ಯವನ್ನು ಈ ಮುಂದೆ ತಿಳಿಸ್ತೀನಿ. ಅಶ್ವಿನಿ ನಕ್ಷತ್ರ, ಭರಣ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರಗಳಿಗೆ ಸಂಬಂಧಿಸಿದ ಹಾಗೆ ಚೂ ಚೇ ಚೋಲ ಲೀಲು ಲೇಲೋ ಅಶ್ವಿನಿ 4 ಪಾದ, ಭರಣಿ 4 ಪಾದ, ಕೃತಿಕಾ ಮೊದಲ 1ನೇ ಪಾದಕ್ಕೆ ಸಂಬಂಧಿಸಿದ ಹಾಗೆ ಮೇಷರಾಶಿಯ ಒಂದು ವಾರ್ಷಿಕವಾದಂತಹ ಒಂದು ಭವಿಷ್ಯ ವಿಚಾರವನ್ನು ಈಗ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ 2025ರ ವರ್ಷ ಭವಿಷ್ಯ ಮೇಷರಾಶಿಯವರಿಗೆ ಮೊದಲಿಗೆ ಆರೋಗ್ಯದ ವಿಚಾರದಿಂದ ನೋಡಿದರೆ, ಆರೋಗ್ಯ ಉತ್ತಮವಾದಂತಹ ಒಂದು ಆರೋಗ್ಯ ಭಾಗ್ಯವಿರಲಿದೆ. ಯಾವುದೇ ರೀತಿಯ ತೀವ್ರಕರವಾದ ವ್ಯಾಧಿಗಳು ನಿಮ್ಮನ್ನು ಬಾಧಿಸುವುದಿಲ್ಲ. ಮೇಲಾಗಿ ಮೇಷರಾಶಿಯವರಿಗೆ ಮೇ 15ರವರೆಗೂ ಶನಿ ಸಂಚಾರ 7.5 ಬರುತ್ತದೆ. ಆದರೆ ಮಾರ್ಚ್ 29, 2025ರಿಂದ ನಿಮಗೆ 7.5 ಶನಿ ಸಂಚಾರ ಆರಂಭವಾದರೂ ಕೂಡ 15ನೇ ಮೇವರೆಗೂ ದ್ವಿತೀಯ ಸ್ಥಾನದ ರಾಹುವು ದ್ವಿತೀಯ ಸ್ಥಾನದಲ್ಲಿ ಗುರುವಿನ ಶುಭ ಸಂಚಾರವಾಗುವುದರಿಂದಾಗಿ ಶುಭ ಗೋಚರ, ಶುಭ ಫಲದೊಂದಿಗೆ ಉತ್ತಮವಾದ ಆರೋಗ್ಯ ನಿಮ್ಮದಾಗಿರುತ್ತದೆ. ಆದರೆ ವೈಯಕ್ತಿಕ ಜೀವನ ನೋಡುವುದಾದರೆ ಮೇ 18ನೇ ತಾರೀಕಿನವರೆಗೂ ರಾಹು ವ್ಯಯಸ್ಥಾನದಲ್ಲಿ ಅಂದರೆ ಮೀನರಾಶಿಯಲ್ಲಿ ಸಂಚರಿಸುವನು. ಇದರಿಂದಾಗಿ ಮೇ 18ರ ನಂತರದಲ್ಲಿ ರಾಹು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಪ್ರೀತಿ, ಪ್ರೇಮ, ಸ್ನೇಹ ಸಂಬಂಧಗಳಲ್ಲಿ ನಿಮಗೆ ಎಲ್ಲ ರೀತಿಯಿಂದ ಒಳಿತನ್ನು ಮಾಡುವುದರ ಜೊತೆಗೆ ಪ್ರೀತಿಯ ಒಂದು ವಿವಾಹ, ಪ್ರೇಮ ವಿವಾಹಕ್ಕೆ ಇವನು ದಾರಿ ಮಾಡಿಕೊಡ್ತಾನೆ. ಈ ಬಾರಿ ಮೇಷರಾಶಿಯವರು ಲವ್ ಮ್ಯಾರೇಜ್ ಮಾಡಿಕೊಳ್ಳತಕ್ಕಂತಹವರು ಹಾಗೂ ಪ್ರೀತಿ ಪ್ರೇಮದ ವಿಷಯದಲ್ಲಿ ಮುಂದುವರಿಬೇಕು ಅನ್ನತಕ್ಕಂಥವರು ನಿಧಾನವಾಗಿ ತಮ್ಮ ಒಂದು ವಿಚಾರದಲ್ಲಿ ಮುಂದುವರಿಯಬಹುದು ಅಂತ ಹೇಳಿ ಕಂಡುಬರ್ತಾ ಇದೆ ವೀಕ್ಷಕರೇ. ಹಾಗೂ ಕೌಟುಂಬಿಕ ಜೀವನ, ದಾಂಪತ್ಯದಲ್ಲಿ ಕೂಡ ಕೆಲವೊಂದು ಸಮಾಧಾನಕರ ವಿಚಾರಗಳನ್ನು ಹೊಂದಾಣಿಕೆಯಾಗಿ ಹೋಗ್ತದೆ. ಮತ್ತು ದಾಂಪತ್ಯದಲ್ಲಿ ಸಂಬಂಧಿಸಿದ ಹಾಗೆ ದಾಂಪತ್ಯ ವಿಚಾರಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅಡೆತಡೆ, ಒಂದು ತೊಂದರೆಗಳು ಇರುವುದಿಲ್ಲ. ಒಂದು ಸಮಾಧಾನಕರ ಮಾತುಗಳಿಂದ ಈ ನಿಮ್ಮ ದಾಂಪತ್ಯ ಜೀವನ ಸರಿ ಹೊಂದುವಂತಹ ವಿಚಾರವಾಗಿದೆ. ಹಾಗೆ ಯಾವುದೇ ರೀತಿಗೆ ದುಡುಕುವಂತಹ ಸ್ವಭಾವ ಇದ್ದರೆ ಖಂಡಿತವಾಗಿ ಮೇಷರಾಶಿಯವರು ದುಡುಕುವಂತಹ ಸ್ವಭಾವವನ್ನು ಬಿಟ್ಟು ತಮ್ಮ ಜೀವನದಲ್ಲಿ ಸ್ವಲ್ಪ ಸಮಾಧಾನಕರ ವಿಚಾರಗಳಿಂದ ಮುಂದುವರೆದರೆ ಈ ವರ್ಷ ದಾಂಪತ್ಯ ಜೀವನದಲ್ಲಿ ಅತ್ಯಂತ ಸುಖಮಯವಾದಂತಹ ಒಂದು ವಿಚಾರ ನಿಮಗೆ ಕಂಡು ಬರ್ತಾ ಇದೆ ಅಂತ ಹೇಳಬಹುದು. ಹಾಗೆ ಮಕ್ಕಳಲ್ಲಿ ಒಂದು ಪ್ರಗತಿ ಆಗ್ತದೆ, ಒಳ್ಳೆಯ ಸಂತಸದ ಒಂದು ಸಮಾಚಾರ ಬರ್ತದೆ. ಮಕ್ಕಳ ಒಂದು ವಿದ್ಯಾಭ್ಯಾಸವಾಗಿರಬಹುದು, ಶಿಕ್ಷಣ ಆಗಿರಬಹುದು, ಎಲ್ಲ ಕ್ಷೇತ್ರಗಳಲ್ಲಿ ಮಕ್ಕಳು ಒಂದು ಉತ್ತಮವಾದಂತಹ ಒಂದು ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳಬಹುದು. ಮೇಷರಾಶಿಯವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದಂತಹ ಒಂದು ಜಯ, ಉದ್ಯೋಗ ಪ್ರಾಪ್ತಿ ಎಲ್ಲ ರೀತಿಯಿಂದನೂ ಮೇಷರಾಶಿಯವರಿಗೆ ಉತ್ತಮವಾದಂತಹ ವರ್ಷ ತಂದುಕೊಡ್ತಾ ಇದೆ. ಮೇಷರಾಶಿಯವರು ಉದ್ಯೋಗಕ್ಕೆ ವಿಚಾರದಲ್ಲಿ ಕಬ್ಬಿಣದ ಉದ್ಯೋಗ ಮತ್ತು ಯಂತ್ರೋಪಕರಣಗಳ ಒಂದು ಉದ್ಯೋಗದಿಂದ ಇಂತಹ ಒಂದು ವ್ಯಾಪಾರಿಗಳಿಗೆ ಧನಾಗಮನವನ್ನು ಉಂಟು ಮಾಡ್ತದೆ. ಇವರ ಶುಭ ಸಂಖ್ಯೆ ಈ ವರ್ಷ 3 ಹಾಗೂ 9 ಅಂತ ಹೇಳಬಹುದು. ಹಾಗೂ ಇವರ ಒಂದು ಶುಭ ವರ್ಣ ಕೆಂಪು, ಹಳದಿ ಮತ್ತು
ಕೆಂಪು ಹಳದಿ ವರ್ಣಗಳು ಇವರಿಗೆ ಶುಭ ವರ್ಣಗಳಾಗಿರ್ತವೆ ಅಂತ ಹೇಳಬಹುದು. ಹಾಗೆ 2025ನೇ ಇಸವಿ ಹಣಕಾಸು ವಿಚಾರದಲ್ಲಿ ಎಲ್ಲ ರೀತಿಯಿಂದನೂ ಇವರಿಗೆ ಸಮಾಧಾನವನ್ನು ತರಲಿಕ್ಕೆ ಬರ್ತಾ ಇದೆ. ತುಂಬ ಒಂದು ಉತ್ತಮವಾದಂತಹ ಒಂದು ವಿಚಾರ ಇವ್ರದ್ದಾಗಿದೆ. ಬೇರೆ ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ದುಡುಕಿನ ಸ್ವಭಾವದವರಾಗಿದ್ದರೆ ಆ ದುಡುಕಿನ ಒಂದು ಸ್ವಭಾವವನ್ನು ಇವರು ಬದಲಾವಣೆ ಮಾಡಿಕೊಳ್ಳಬೇಕು. ಇದರಿಂದ ಸ್ವಲ್ಪ ಎಲ್ಲ ರೀತಿಯಿಂದ ಇವರಿಗೆ ಕಾಣಲಾರದಂತಹ ಒಂದು ನೆಮ್ಮದಿ, ಇಲ್ಲಿವರೆಗೂ ನಿಮಗೆ ಆಗಿರ್ತಕ್ಕಂತಹ ಸಮಸ್ಯೆಗಳನ್ನು ಈ ಒಂದು ವಿಧಾನದಲ್ಲಿ, ಈ ಒಂದು ವರ್ಷದಲ್ಲಿ ಬಗೆಹರಿದು ಎಲ್ಲ ಸರಿಯಾಗುತ್ತೆ ಅನ್ನತಕ್ಕಂತಹ ಒಂದು ಶುಭಪ್ರದವಾದಂತಹ ಒಂದು 2025 ವರ್ಷ ನಿಮ್ಮದಾಗಲಿ ಅಂತ ಹೇಳಿ ಈ ವಿಚಾರವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹಾಗೂ ಇದರ ಒಟ್ಟಿಗೆ ಯಾರಿಗೆ ಯಾವುದೇ ತರಹದ ಒಂದು ಸಮಸ್ಯೆಗಳಿದ್ದರೆ, ಯಾವುದೇ ತರಹದ ಆರೋಗ್ಯ ಬಾಧೆಗಳು, ಹಣಕಾಸಿನ ಕೊರತೆಗಳು ಎಲ್ಲ ರೀತಿಯಿಂದನೂ ಇದ್ದರೆ ಇವರು ಈಶ್ವರ ಸುಬ್ರಹ್ಮಣ್ಯ ಧ್ಯಾನವನ್ನು ಮಾಡುವಂತಹದ್ದು ಮಾಡಿ, ಇದರೊಟ್ಟಿಗೆ ಸುಬ್ರಹ್ಮಣ್ಯ ಧ್ಯಾನವನ್ನು ಮಾಡುವುದರೊಟ್ಟಿಗೆ ಇವರು ಅಂಗಾರಕ ಒಂದು ಪೂಜೆ, ಅಂಗಾರಕ ಒಂದು ಮಂತ್ರವನ್ನು ಹೇಳೋದರಿಂದಾಗಿ ಇವರಿಗೆ ಎಲ್ಲ ರೀತಿಯಿಂದ ಶನಿಯ ಒಂದು ವ್ಯತಿರಿಕ್ತ ಪರಿಣಾಮಗಳು ಇದರಿಂದ ಕಡಿಮೆ ಆಗ್ತವೆ. ಹೆಚ್ಚಾಗಿ ಬಿಳಿ ಬಣ್ಣದ ವಸ್ತ್ರಗಳನ್ನು ಬಳಸುವುದರಿಂದ ಶನಿ ವ್ಯತಿರಿಕ್ತ ಪರಿಣಾಮಗಳನ್ನು ಸ್ವಲ್ಪ ಬೀರುವುದನ್ನು ಕಡಿಮೆ ಆಗುತ್ತೆ. ಮೇಷರಾಶಿ ಸಂಜಾತರು ಮಂಗಳವಾರ, ಗುರುವಾರ ಅಥವಾ ಭಾನುವಾರ ಈ ವರ್ಷ ಯಾವುದೇ ರೀತಿಯಾದಂತಹ ಹೊಸ ಕೆಲಸ ಕಾರ್ಯದಲ್ಲಿ ಮುಂದುವರಿಲಿಕ್ಕೆ ಈ ವರ್ಷದ ಒಂದು ಮಂಗಳವಾರ, ಗುರುವಾರ ಹಾಗೂ ಭಾನುವಾರ ಈ 3 ದಿನಗಳ ಒಂದು ದಿವಸ ಇವರಿಗೆ ಶುಭಪ್ರದವಾದಂತಹ ದಿವಸ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ.